ಡೇ ಒನ್ ಯಾವಾಗ ಮ್ಯಾರೇಜ್ ಆಗ್ಯದಲ್ಲ, ಮ್ಯಾರೇಜ್ ಆದಾಗಿಂದನು ಇಲ್ಲಿವರೆಗೂ ಲವ್ ಸ್ಟೋರಿ ವ್ಲಾಗ್ ಬಗ್ಗೆ ಅಂತೂ ಬಿಟ್ಟೇ ಇಲ್ಲ. ಏನಿಲ್ಲ ಗೈಸ್, ಇವತ್ತ ಹೇಳ್ಬೇಕು ಅನ್ಕೊಂಡಿ ಲವ್ ಸ್ಟೋರಿ ಲಾಗ. 1ನೇ ಕ್ಲಾಸಿಂದ 10th ವರೆಗೂ ಇಬ್ಬರದು ಒಂದೇ ಸ್ಕೂಲ್. ಶಿಲ್ಪಾನ ಎಲ್ಲಿ ನೋಡ್ದೆ ಅನ್ನೋದ್ರಿಂದ ಶುರು ಮಾಡ್ತೀನಿ. ಶಿಲ್ಪಾ ಮೇಲೆ ಫಸ್ಟ್ ಕ್ರಶ್ ಆಗಿದ್ದೆ ಯಾವಾಗ ಅಂತ ಹೇಳ್ತೀನಿ. ಅಂದ್ರೆ ಇವ್ರಿಗೆ ನಾನು ಹೆಸರು ಇಟ್ಟು ಕರೆದಿಲ್ಲ, ಇವ್ರು ನನಗೆ ಹೆಸರು ಇಟ್ಟು ಕರೆದಿಲ್ಲ. 8th ಕ್ಲಾಸ್ ಕಂಪ್ಲೀಟ್ ಆಗ ಆ ಟೈಮ್ದಾಗ ನಾವು ಲೆಟರ್ ಬರೆದು ಕಳಿಸಿದ್ವಿ ಅವರಿಗೆ. ಲವ್ ಲೆಟರ್ 8th ಕ್ಲಾಸ್ನಾಗೆ ಲವ್ ಲೆಟರ್ ಬರೆದು ಕಳಿಸಿದ್ರು. ಹತ್ತಿಲ್ಲ ನಾಯನ್ ಹತ್ತಿಲ್ಲ. ಒಂದ್ ಸ್ವಲ್ಪ ಅಂದ್ರೆ ಒಂದಿನ ಬರ್ಲಿಲ್ಲ ಅಂದ್ರೆ ಒಂಥರ ಬೇಜಾರಾದಂಗ ಆದಿತ್ತು. ಅಂದ್ರೆ ನಾ ಯಾಕೆ ಇಷ್ಟ ಅದೇ ಅನ್ನೋದು ಕೇಳ್ಬೇಕಲ್ಲ ನಾವು. ಇವ್ರಿಗೆ ಅದಕ್ಕೆ ಇಷ್ಟ ಅದೇ ನಾನು ಅನ್ನೋದು. ಇವ್ರ ಒಂದ್ ಸ್ವಲ್ಪ ಉಡಾಳ್ ಮಾಡೋದು, ಮತ್ತಂದ್ರೆ ಇವ್ರದ್ದು ಒಂದ್ ಸ್ವಲ್ಪ ಸ್ಪೆಷಲ್ ಅನಿಸ್ತಿದ್ರು ನನಗೆ. ಎಲ್ಲಾ ವಾಯ್ಸ್ದಾಗೆ ಇವ್ರು ಒಂದ್ ಸ್ವಲ್ಪ ಸ್ಪೆಷಲ್ ಅನಿಸ್ತಿದ್ರು. ಹೆಂಗ್ ಇಷ್ಟು ಕ್ಲೋಸ್ ಆದ್ವಿ, ಹೆಂಗೆ ಮ್ಯಾರೇಜ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಯಾರ ಹತ್ರನು ಏನು ಹೇಳಿಲ್ಲ. ಬಾಳ ಅಂದ್ರೆ ಬಹಳ ಜೋಪಾನವಾಗಿ ಮುಚ್ಚಿಟ್ಟಿದ್ದೀವಿ ನಮ್ ರಿಲೇಶನ್ಶಿಪ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೆ, ನೀವು ಆಲ್ರೆಡಿ ತಮ್ಲೈನ್ ಟೈಟಲ್ ನೋಡಿರ್ತೀರಿ. ಸಿಕ್ಕಾಪಡೆ ಜನ ಕಾಮೆಂಟ್ ಹಾಕ್ತಿದ್ದೀರಿ, ಲವ್ ಸ್ಟೋರಿ ಬ್ಲಾಗ್ ಅಂತ ಹೇಳ್ಬಿಟ್ಟು ಸಿಕ್ಕಾಪಡೆ ಜನ ಕಾಮೆಂಟ್ ಹಾಕಿರಿ. ಆ್ಯಂಡ್ ನಾವು ಡೇ ಒನ್ ಯಾವಾಗ ಮ್ಯಾರೇಜ್ ಆಗ್ಯದಲ್ಲ, ಮ್ಯಾರೇಜ್ ಆದಾಗಿಂದನು ಇಲ್ಲಿವರೆಗೂ ಲವ್ ಸ್ಟೋರಿ ಬ್ಲಾಗ್ ಬಗ್ಗೆ ಅಂತೂ ಬಿಟ್ಟೇ ಇಲ್ಲ. ಪ್ರತಿಯೊಂದು ಬ್ಲಾಗ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಪ್ರತಿಯೊಂದರೊಳಗಡೆ ಬರೀ ಲವ್ ಸ್ಟೋರಿ ಬ್ಲಾಗ್ ಅಂತಿತ್ತು. ಸೊ ಫೈನಲಿ ನಾವು 1 ವರ್ಷ ಆದಮೇಲೆ ಹೇಳ್ಬೇಕಂತ ಅಂದ್ಕೊಂಡಿದ್ವಿ. ಬಟ್ ಸುಮ್ಮನೆ ಸಿಕ್ಕಾಪಟ್ಟೆ ಕಾಯಿಸ್ದಂಗೆ ಆಗುತ್ತೆ ಅಂತ ಹೇಳಿದ್ರೆ ಇವಾಗ ಬೇಗನೆ ಹೇಳಿದ್ರೈತೆ ಅಂದ್ಕೊಂಡು ಇವಾಗೇ ಶುರು ಮಾಡಾಕತ್ತೀವಿ ಲವ್ ಸ್ಟೋರಿ ವ್ಲಾಗ್ನ. ಸೊ ಬನ್ನಿ, ಫೈನಲಿ ಇವತ್ತು ನಮ್ಮ ಲವ್ ಸ್ಟೋರಿ ವ್ಲಾಗ್ ಇರುತ್ತಾ. ಮಾತಾಡಿ ನೀನು ಏನಾದರೂ ಮಾತಾಡು. ಬರೇ ನೀವೇ ಕ್ರೇಜಿಯವರೇ ಮಾತಾಡ್ತಾರ. ನಮ್ಮ ಮಾತಾಡೋಕ್ಕೆ ಬಿಡಲ್ಲ, ಅವ್ರು ಅಕ್ಕಾಗ ಮಾತಾಡೋಕ್ಕೆ ಬಿಡಲ್ಲ, ಕಮೆಂಟ್ ಆಗ್ತಿರಲ್ಲ. ಅವ್ರು ನೋಡ್ರಿ ಮಾತಾಡ್ರಿ, ನೀವೇ ಶುರು ಮಾಡಿ. ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿದಿನ, ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ. ಏನಿಲ್ಲ ಗೈಸ್, ಇವತ್ತ ಹೇಳ್ಬೇಕು ಅನ್ಕೊಂಡಿ ಲವ್ ಸ್ಟೋರಿ ಲಾಗ. ಲವ್ ಸ್ಟೋರಿನ ಹೇಳ್ಬೇಕು ಅಂದ್ಕೊಂಡು ಬಂದೀವಿ ಈಗ. ಸೊ ಫೈನಲಿ ನಮ್ಮ ಲವ್ ಸ್ಟೋರಿ ನಿಮ್ಮ ಮುಂದೆ ಇರ್ತಾ, ನಮ್ಮ ಪರಿಚಯ ಹೇಗೆ ಅನ್ನೋದ್ರಿಂದ ಶುರು ಆಗುತ್ತಾ ನಮ್ಮ ಲವ್ ಸ್ಟೋರಿ ಬ್ಲಾಗ. ನಮ್ಮಿಬ್ಬರು ಪರಿಚಯ ಹೇಗೆ ಅನ್ನೋದು ನಿಜ ಹೇಳ್ಬೇಕಂದ್ರೆ ನಮ್ಮಿಬ್ಬರು ಒಂದೇ ಊರ. ಆ್ಯಂಡ್ 1ನೇ 10th ವರೆಗೂ ಇಬ್ಬರದು ಒಂದೇ ಸ್ಕೂಲ್. ಸ್ಕೂಲ ಹೈಸ್ಕೂಲ ಎರಡೂ ಒಂದೇ ಇಬ್ಬರದು. ಸೊ ಅಲ್ಲಿಂದ ನಮ್ಮ ಜರ್ನಿ ಶುರು ಆಗುತ್ತಾ, ಲವ್ ಸ್ಟೋರಿ ಜರ್ನಿನ. ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಗೈಸ್, ಫಸ್ಟ್ ಶಿಲ್ಪಾನ ಎಲ್ಲಿ ನೋಡಿದೆ ಅನ್ನೋದ್ರಿಂದ ಶುರು ಮಾಡ್ತೀನಿ. ಶಿಲ್ಪಾಗ ಎಲ್ಲಿ ನೋಡಿದೆಪ್ಪ ಅಂದರೆ, ಅವಾಗ ಕ್ಲಾಸ್ ಹೇಳೋದಂದ್ರೆ ನಿಮಗೆ ಕ್ರೇಂಜ್ ಅನ್ಸುತ್ತೆ. ಇಷ್ಟು ಸಣ್ಣಾಗಿದ್ದಾಗೆಲ್ಲ ಹಿಂಗ ಅಂತ ಹೇಳಿಗ್ಯಾರ. ಕ್ಲಾಸ್ ಹೇಳಲ್ಲ ಗೈಸ್, ಈ ಕ್ಲಾಸ್ ಅಷ್ಟು ಕ್ಲಾಸ್ ಅಂತ ಹೇಳಿಗ್ಯಾರ. ಬಟ್ ಸ್ಕೂಲಿಂದಾನೆ. ಸೊ ಅವಾಗ ನಾವು ಸ್ಕೂಲ್ ಟೈಮ್ನಾಗೆಲ್ಲ ಸ್ಕೂಲ್ ಬಿಟ್ಟು ಮನೆಯೊಳಗೆ ಇರ್ತಿದ್ವಲ್ಲ, ಸಾಲಿ ಬಿಟ್ಟಿದ್ದೆಲ್ಲ. ಅವಾಗ ಯಾರಾದರೂ ಮೇಲಿಂದ ಬರ್ತಾರೆ ಅಂದ್ರೆ ಅವಾಗ ಕಳಿಸ್ತಿದ್ರು, ಹೋಗಿ ಬಿಟ್ಟವ್ರಿಗೆ ಕರ್ಕೊಂಬರ್ರಿ ಅಂತ ಹೇಳಿಗ್ಯಾರ. ಹಂಗೆ ಒಬ್ರು ನನ್ನ ಫ್ರೆಂಡ್ ಅಂದ್ರೆ ನಮ್ಮ ಕ್ಲಾಸ್ಮೇಟ್ ಇದ್ದವ್ರಿಗೆ ಕರಿಬೇಕಂತ ನಾವು ಹೋಗಿದ್ದೆ. ಕರಿಬೇಕಂತ ಹೋದಾಗ ಅವ್ರ ಮನೆ ಬಾಜು ಇವ್ರ ಮನೆ ಇತ್ತು. ಅಲ್ಲೇ ಫಸ್ಟ್ ಇವ್ರನ್ನ ನೋಡಿದ್ದೆ ನಾನು. ಫಸ್ಟ್
ಅವ್ರು ಇವ್ರನ್ನ ಅಲ್ಲೇ ನೋಡಿದ್ದು ಕ್ಲಾಸ್ ಗೊತ್ತಿರ್ಲಿಲ್ಲ. ಕ್ಲಾಸನ್ನು ಕೇಳಿದೆ ಅಂದ್ರೆ ಭಾಳ ಲಾಂಗ್ ಆಗುತ್ತೆ. ಅಂದರೆ ಯಾವ ಕ್ಲಾಸ್ ಏನು ಕ್ಲಾಸ್ ಅದೆಲ್ಲ ಹೇಳಕ್ಕೆ ಹೋಗಲ್ಲ. ಜಸ್ಟ್ ಯಾವಾಗ ಹೆಂಗೆ ಶುರು ಆಯ್ತು ಅದು ಅಷ್ಟೇ ಶುರು ಮಾಡ್ತೀವಿ. ಅವಾಗ ಇವರು ಫಸ್ಟ್ ನೋಡಿದ್ದು. ಆ್ಯಂಡ್ ನೀವು ನಾ ಫಸ್ಟ್ ನೋಡಿದ್ದೆ ಸ್ಕೂಲ್ದಾಗ ಕ್ಲಾಸ್ ಹೇಳಲ್ಲ, ನಾನು ಕ್ಲಾಸ್ ಹೇಳಲ್ಲ. ಬಟ್ ಹಿಂಗ ಬೇರೆ ಬೇರೆ 3 ಸೆಕ್ಷನ್ ಇದ್ದು, ಇವರು ಬೇರೆ ಟೀಚರ್ ಇದ್ರು ಇವರಿಗೆ, ನನಗ್ ಬೇರೆ ಟೀಚರ್, 3ನೇ ತನ ಬೇರೆ ಬೇರೆ ಟೀಚರ್ ಇದ್ರು. ಆಮೇಲೆ 4ನೇ ತಕ ಎಲ್ಲರೂ ಸೇರಿ ಒಂದೇ ಇದ್ರ ಕೂಡದಿತ್ತು, ಒಂದೇ ಕ್ಲಾಸ್ನಾಗೆ. ಅವಾಗ ಅಂತ ಬರೀ ನನಗೇನ್ ಅನ್ಸಿಲ್ಲ, ಏನಿಲ್ಲ, ಒಂಥರ ಬೇರೆ ಏನೋ ಒಂಥರ ಅಟ್ರಾಕ್ಷನ್ ತರ ಅನ್ನಿಸ್ತಿತ್ತೇನೋ. ಬಟ್ ಅವಾಗೇನೇನಿಲ್ಲ, ಸುಮ್ಮನೆ ಇದು ಮಾಡೋದು ಏನಂತಾರೆ, ಒಂಥರ ನೋಡಿನ ಅವಾಗ. ಅಂದ್ರೆ ಲವ್ ಅಂತಲ್ಲ, ಈ ತರ ಫಸ್ಟ್ ನೋಡಿದ್ದೇನ ಅಲ್ಲಿ ಅವನಿಗೆ. ಅಂದರೆ 3rd ಕ್ಲಾಸ್ ಮುಗಿದು 4th ಕ್ಲಾಸ್ ಹೋಗೋದು. ಇಲ್ಲ, 3rd ಕ್ಲಾಸ್ ಮುಗಿದು 4th ಕ್ಲಾಸಿಗೆ ಹೋಗಾಗಲ್ಲ. ಅವಾಗ ನೀವು ಹಿಂಗ ಸರಸ್ವತಿ ಪೂಜೆ ಮಾಡಾಕ ಅದು ಏನ್ರ ತಗೊಳಕ, ಅದು ನಾವು ಶುಕ್ರವಾರಕ್ಕೊಮ್ಮೆ ಸರಸ್ವತಿ ಪೂಜೆ ಮಾಡ್ತಿದ್ವಲ್ಲ, ನಾವು ಮಂಡಾಳ ಅದು ತೊಂಬರಕ್ ನಾವು ಬೇರೆ ಹಿಂಗ್ ಹೋಗ್ತಿದ್ವಲ್ಲ, ಇವ್ರು ಹಂಗ್ ಬರ್ತಿದ್ರು. ಬಟ್ ಅವಾಗ ಫಸ್ಟ್ ಟೈಮ್ ನೋಡಿದ್ ಅವಾಗ. ನೋಡ್ರಿ ಒಂದೇ ಊರಾಗ ಒಂದೇ ಸಾಲಾಗಿದ್ರು 3ನೇ ತಕ ನೋಡ್ರ ನನಗ. ನಾವು ಹೋಗಿದ್ರಿ ಬಿಡ್ರಿ, ತಿಳಿತಿರ್ಲಿಲ್ಲ. 3ನೇದೇ ಅಂದ್ರೆ ಈಗ ತರ ಅಂದ್ರೆ ನೋಡಿದ್ ಹೇಳಕತ್ತೀನಿ. ಅದ ನೆನಪಿದ ಪ್ರಕಾರ ಲವ್ ಅಲ್ಲ, ಮತ್ ನೀವ್ ತಪ್ಪು ತಿಳ್ಕೊಬೇಡಿ. ಲವ್ ಅನ್ಕೊಂಡ್ 3ನೇ ತಕ ಲವ್ ಐತೀನಿ ಹಂಗದು ಅಲ್ಲ. ಫಸ್ಟ್ ಟೈಮ್ ನೋಡಿದ್ ಅವಾಗ ನೋಡಿದ್ದು. ಆಮೇಲೆ 4ನೇ ತಕ ಕ್ಯಾಶುವಲ್. ಶಿಲ್ಪ ಮೇಲೆ ಫಸ್ಟ್ ಕ್ರಶ್ ಆಗಿದ್ದೆ ಯಾವಾಗ ಅಂತ ಹೇಳ್ತೀನಿ. ಹೇಳ್ಬೇಕಂದ್ರೆ ನಮಗೆ ನಿಜ ಹೇಳ್ಬೇಕಂದ್ರೆ ಒಂಥರ ಮುಜುಗರ ಆಗುತ್ತ. ಲವ್ ಸ್ಟೋರಿ ಬ್ಲಾಗ್ ಹೇಳ್ಬೇಕಂದ್ರೆ ಅದು ಇರೋದ್ ರಿಯಲ್ ಫ್ಯಾಕ್ಟ್ ಅದ, ರಿಯಲ್ ಫ್ಯಾಕ್ಟ್. ಅನ್ಕೋಬೇಡ್ರಿ ಏನೋ ಆತರ. ಹಾ, ನಮ್ಗೆ ಹೇಳಕ್ ಒಂಥರ ಮುಜುಗರ. ಏನಪ್ಪ ಅಂದ್ರೆ ಇವರು ಫಸ್ಟ್ ಟೈಮ್ ಏನಂತಾರ ಅದಕ್ಕೆ ಡ್ರಿಲ್ ಮಾಡಿಸ್ತಾರ ಗೈಸ್. ಶನಿವಾರಕ್ಕೊಮ್ಮೆ ಡ್ರಿಲ್ ಮಾಡಿಸ್ತಾರ ಸ್ಕೂಲ್ಗೆ ಟೈಮ್ದಾಗ. ಆ ಟೈಮ್ದಾಗ ಇವರು ಶೂಸ್ ಹಾಕೊಂಡು ಮುಂದೆ ನಿಂತು ಮಾಡೋರು. ನಮ್ಮಲ್ಲಿ ಅವಾಗ ಶೂಸ್ ಇರಲಿಲ್ಲ, ಏನಿರಲಿಲ್ಲ ಆ ಟೈಮ್ದಾಗ. ನಿಜ ಹೇಳ್ಬೇಕಂದ್ರೆ ಇವರು ಶೂಸ್ ಹಾಕ್ಕೊಂಡು ಮುಂದೆ ನಿಂತು ಮಾಡೋರು. ಅವಾಗೇ ಒಂಥರ ಅಟ್ರಾಕ್ಷನ್. ಜಸ್ಟ್ ಅವಾಗ ಸಣ್ಣವ್ರದ ಏನು ಲವ್ ಅಯ್ಯೋ ಅಂತ ಏನು ಗೊತ್ತಿರಲಿಲ್ಲ, ಜಸ್ಟ್ ಅಟ್ರಾಕ್ಷನ್. ಅವಾಗಿಂದಾನೆ ಬೆಳ್ಕೊಂಬಂದಿದ್ದು. ಇವಳು ನಮ್ಮ ಹುಡುಗಿ ಅಂತ ತಿಳ್ಕೊಂಡು ತಿರುಗಾಡೋದು ಅಷ್ಟೇ. ದೋಸ್ತರೊಳಗೆ ನಮ್ಮ ಹುಡುಗಿ ಅನ್ಕೊಂಡು ತಿಳ್ಕೊ ತಿರುಗಾಡೋದು. ಅದೇ ಒಂದು ಮಜಾ ಅವಾಗ ನಿಜ ಹೇಳ್ಬೇಕಂದ್ರೆ. ಇದೇನು ಇದು ಏನಲ್ಲ ಡೈರೆಕ್ಟ್ ಲವ್ ಮಾತಾಡೋದು ಗೀತಾಡೋದು ಏನಿಲ್ಲ. ಜಸ್ಟ್ ಅಟ್ರಾಕ್ಷನ್ ಅಂದರೆ ಏನೋ ಒಂಥರ ಅಟ್ರಾಕ್ಟ್ ಆಗ್ತಾರಲ್ಲ ಆ ಟೈಪ್. ಅಲ್ಲಿಂದ ನಾನು ಶುರು ಆಗಿದ್ದು. ಮತ್ತು ಹೆಂಗೆ ಏನೇನು ಆಯಿತು ಅನ್ನೋದು ಗೈಸ್. ಇನ್ನೊಂದೇನಪ್ಪ ಅಂದರೆ ನಮ್ಮ ವರ್ಷ ಹ್ಯಾಪಿ ನ್ಯೂ ಇಯರ್ ಬರ್ತಲ್ಲ ಸ್ಕೂಲ್ದಾಗ, ಆ ಟೈಮ್ದಾಗಂತೂ ಇವ್ರ ಜೊತೆ ಮಾತಾಡ್ತಿರಲಿಲ್ಲ. ಅಂದ್ರೆ ಹ್ಯಾಪಿ ನ್ಯೂ ಇಯರ್ ಬಂತಂದ್ರೆ ಸಾಕು, ಇವ್ರಿಗೆ ನಾವು ಕೇಕ್ ಹಚ್ಚೋದು, ನಮಗೆ ಇವ್ರು ಕೇಕ್ ಹಚ್ಚೋದು. ಇದು ಮಾತ್ರ ವರ್ಷ ಮಾಡ್ತಿದ್ವಿ. ಕೇಕ್ ಹಚ್ಚಿವಿ, ಜಸ್ಟ್ ಒಟ್ಟ ಮಾತಾಡ್ತಿಲ್ಲ, ಬರೀ ಕೇಕ್ ಹಚ್ಚೋದು. 1 ವರ್ಷ ಬತ್ತ ಕೇಕ್ ಹಚ್ಚೋದು, ಅದಾಗಿನ 1 ವರ್ಷ ಕಪ್ಪೆ, ಅದಾಗಿನ 1 ವರ್ಷ ಬರ್ತೈತಿ 1 ವರ್ಷ ಕೇಕ್ ಹಚ್ಚೋದು. ಒಟ್ಟ ಮಾತಾಡಿದಿಲ್ಲ, ಇಬ್ರು ಮಾತಾಡೋದಿಲ್ಲ. ಅವರು ನನಗ್ ಮಾತಾಡೋದಿಲ್ಲ, ನಾ ಅವ್ರಿಗೆ ಮಾತಾಡೋದಿಲ್ಲ. ಹ್ಯಾಪಿ ನ್ಯೂ ಇಯರ್ ಬಂದಾಗ ಕೇಕ್ ಕಟ್ ಮಾಡೋದು, ತಿನ್ಸೋದು, ಅವ್ರ ಕಪ್ಪಳಿಗೆ ನಾ ಹಚ್ಚೋದು, ನನ್ ಕಪ್ಪಳಿಗೆ ಅವ್ರು ಹಚ್ಚೋದು. ಹಂಗ ನಾವಿಬ್ರೆ ಅಂತಲ್ಲ, ಎಲ್ಲರೂ ಹಂಗೆ ಮಾಡ್ತಿದ್ವಿ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಇವ್ರಿಗೆ ನಾನು ಹೆಸರು ಇಟ್ಟು ಕರೆದಿಲ್ಲ, ಇವ್ರು ನನಗೆ ಹೆಸರು ಇಟ್ಟು ಕರೆದಿಲ್ಲ. ನಾ ಇವ್ರಿಗೆ ಅವಿ ಅಂತಾನೆ ಕರಿತಿದ್ದೆ. 10th ಮುಗಿಯತನ ಅವಿ ಅಂತ ಕರೆದಿನಿ, ನಾನು ಅಪ್ಪಿನೇ ಅಂದಿನಿ. 10th ಮುಗಿಯತನ ಅವ್ರು ಅಪ್ಪಿನಿ ಅಂತ ಕರೆದ. ಅಪ್ಪಿ ಇಬ್ರು ಹೆಸರು ಗೊತ್ತಿದ್ರು ನಾವು ಹೆಸರು ಇಟ್ಟು ಕರೆದಿಲ್ಲ. ಇಲ್ಲ, ಅವಿ ಅಪ್ಪಿ ಅವ್ರು ನನಗ್ ಅವಿ ಅನ್ನೋದು ಇದೆ. ಫಸ್ಟ್ ಇಂದಾನು ಅದೇ, ಸೆಕೆಂಡ್ ಇಂದಾನು, ಮೊದಲ ಶುರುವಾದಾಗಿಂದನು 10th ವರೆಗೂ ಅದೇ, ಬರೀ ಅವಿ ಅಪ್ಪಿ ಇಂದಾನು ಶುರುವಾಗಿದ್ದು. ಆ್ಯಂಡ್ ನಾನು 8th ಬಂದಾಗ ಫಸ್ಟ್ ಟೈಮ್ ಇವ್ರಿಗೆ ಲೆಟರ್ ಬರೆದಿದ್ದೆ. ನಮ್ಮ ಫ್ರೆಂಡ್ಸ್ ಇದ್ರು, ಫ್ರೆಂಡ್ಸ್ಗಳು ಯಾರ ಹೆಸರು ತೊಗೊಳಲ್ಲ. ನಿಜ ಹೇಳ್ಬೇಕಂದ್ರೆ ಇದ್ರೊಳಗೆ ಯಾರ್ದೇ ಹೆಸರು ತೊಗೊಳಲ್ಲ. ಇವ್ರ ಹೆಸರು ಅಂತ ಯಾರ್ದೇ ಹೆಸರು ಏನಪ್ಪಾ ಅಂದ್ರೆ ಸ್ವಲ್ಪ ಎಲ್ಲಾನು ಬಿಟ್ಟು ಕೊಡಂಗ ಹೇಳಲ್ಲ. ಒಂದ್ ಸ್ವಲ್ಪ ಪರ್ಸನಲ್ ಅನ್ನೋದ್ ಇರ್ತದ, ಅವು ಹೇಳ್ಕೊಳೋದಾಗಲ್ಲ, ಹೇಳೋದಿಲ್ಲ. ಬಟ್ ಹೇಳಂತ ಅಷ್ಟೇ ಹೇಳ್ತೀವಿ. ಹೇಳುವಂತ ವಿಷಯಗಳು ಇದ್ದು ಅಂದ್ರೆ ಅಷ್ಟೇ ಹೇಳ್ತೀವಿ. ಪರ್ಸನಲ್ಗಳೆಲ್ಲ ಹೆಸರ ಫ್ರೆಂಡ್ಸ್ ನೇಮ್ ಅದೇನು ಯಾರ್ದು ಹೇಳಲ್ಲ. 8th ಕ್ಲಾಸ್ ಇದ್ದಾಗ, 8th ಕ್ಲಾಸ್ ಕಂಪ್ಲೀಟ್ ಆಗ ಆ ಟೈಮ್ದಾಗ ನಾವು ಲೆಟರ್ ಬರೆದು ಕಳಿಸಿದ್ವಿ ಅವರಿಗೆ, ನಮ್ಮ ಫ್ರೆಂಡ್ಸ್ಗೆ. ಲವ್ ಲೆಟರ್ 8th ಕ್ಲಾಸ್ನಾಗೆ ಲವ್ ಲೆಟರ್ ಬರೆದು ಕಳಿಸಿದೆ. ಬಟ್ ಇವ್ರು ಅದೆಲ್ಲ ಏನಕ್ಕೂ ರೆಸ್ಪಾನ್ಸ್ ಮಾಡಿರ್ಲಿಲ್ಲ. ಆ ಲೆಟ್ರಿಗೆ ವಾಪಸ್ ಲೆಟರ್ನು ಬರ್ದಿಲ್ಲ, ಏನಂತೂ ಹೇಳಿದ್ಲ.
ನಾವ್ ವಾಪಸ್ ಏನು response ಇರ್ಲಿಲ್ಲ. ಇವ್ರ ಕ್ಲಾಸ್ನಾಗ ಬಂದ್ರು ನಾ ಏನು ಹೇಳನು ಹೇಳಿದ್ದಿಲ್ಲ, ಮಾತಾಡ್ತಿರ್ಲಿಲ್ಲ. ಕೇಳಿದ್ದಿಲ್ಲ. ನನ್ಗೆ ಯಾಕೆ ಈ ತರ ಬರ್ದಿತ್ತೂ ಕೇಳಿದ್ದಿಲ್ಲ. ನಾ ಸುಮ್ಮ ಅವ್ರು ಕೊಟ್ಟಿದ್ರು ಓದಿದ್ರು ಆಯ್ತು ಅಟ್ಟೆ ಗಪ್. ಹಂಗೆ ನಾ ಓದಿದ್ದೆ. ಆ್ಯಂಡ್ ಇನ್ನೊಂದು ಗೈಸ್ 9ನೇ ಕ್ಲಾಸ್ ಓದಿ 9ನೇ ಕ್ಲಾಸ್ ಹೋಗೋಣ ಸ್ವಲ್ಪ ನನಗೆ ಇಲ್ಲೊಂದು ಸ್ವಲ್ಪ ಇದೊಂದು ಇನ್ಫೆಕ್ಷನ್ ಟೈಪ್ ಆಗಿತ್ತು. ಆ ಟೈಮ್ದಾಗ ಒಂದು ತಿಂಗಳ ಸ್ಕೂಲ್ ಬಿಟ್ಟಿದ್ದೆ ನಾನು, 1 ಮಂತ್ ಮೇಲೆ. ಅವಾಗ ಇವ್ರಿಗೆ ಹೆಂಗೆ ಅನಿಸ್ತಿತ್ತು ಸ್ವಲ್ಪ ಯಾವ ಥರ ಕೇಳ್ರಿ. ಅವಾಗ ನಾ ಅನ್ಕೊಂಡಿದ್ದೆ ಫಸ್ಟಿಗೆ ಒಂದೊಂದ್ ದಿನ ಬಿಡ್ತಿದ್ದೆ ಅವಾಗ ಬಾಳ ಇವನಷ್ಟು ಸಾಲಿ ಬಿಟ್ಟಿದ್ದೆ ಯಾರಿಲ್ಲ ಹೈಸ್ಕೂಲ್ದಾಗ ಕರೆ ಹೇಳ್ಬೇಕಂದ್ರ. ಬಟ್ ಅವಾಗ ಬಿಡ್ತಿದ್ದಲ್ಲ, 1 ದಿನ 2 ದಿನ 3 ದಿನ ನೋಡ್ದೆ ಯಾಕೆ ಬರ್ಲಾಗೇನ, ಯಾರಿಗೂ ಕೇಳಿಲ್ಲ ನಾನು. ಬಟ್ ಯಾಕೆ ಬರ್ಲಾಗೇನ ಅಂತ ಅನ್ಕೋತಿದ್ದೆ. ಆಮೇಲೆ ಯಾರೋ ಒಬ್ರು ಹೇಳಿದ್ರು ಅವನಿಗೆ ಇಲ್ಲಿ ಏನೋ ಒಂದ್ ಸ್ವಲ್ಪ ಇನ್ಫೆಕ್ಷನ್ ಆಗ್ಯದ, ಅವನ ಒಂದ್ ಸ್ವಲ್ಪ ಬರತ್ಲೇ ಇಲ್ಲ ಅಂತೇಳಿ ಹೇಳಿದ್ರು. ಆಮೇಲೆ 1 ಮಂತ್ ಒಟ್ಟ ಏನು ಬಂದಿದ್ದಿಲ್ಲ. ಸುಮ್ಮನೆ ಹೆಂಗೋ ಯಾವಾಗ ಹೈಸ್ಕೂಲ್ ಇದ್ದೀವಲ್ಲ ಎಲ್ಲ ನಾವು ಬಿಡಪ್ಲೇ ಇದ್ದಿದ್ದಿಲ್ಲ, ಹೋಗ್ತಿದ್ವಿ ಹಂಗೆ ಹೆಂಗೋ ಟೈಮ್ ಪಾಸ್ ಆತಿತ್ತು ಹಂಗೆ ಫ್ರೆಂಡ್ಸ್ ಜೊತೆ, ಹಂಗೆ ನಡೀತು. ಅದೇ ನೋಡ್ರಿ ಗೈಸ್, ಇಲ್ಲಿ ಎಲ್ಲ ಚಾಕೋ ಚಿಪ್ಸ್ ಅದ ನೋಡಿ, ಕಡೆ ಸೈಡ್ ಎಲ್ಲ ಬ್ಲ್ಯಾಕ್ ಅವೇ ಚಾಕೋ ಚಿಪ್ಸ್ಗಳು ವಿಡಿಯೋದಾಗೆಲ್ಲ ಕಾಣ್ತಾ ನೋಡ್ರಿ ಈ ಟೈಪ್. ಈ ಕಡೆ ಸೈಡ್ ಎಲ್ಲ ಅದರೇ ಇದು. ಸೊ ಆ ಟೈಮ್ದೊಳಗೆ ಬಿಟ್ಟಿದ್ದೆ ನಾನು 1 ತಿಂಗಳು. ಅದಾಗಿ ಮಾತಾಪಿಸ್ ಏನು ಸ್ಕೂಲೇನು ಬಿಟ್ಟಿಲ್ಲ. ಅಂದ್ರೆ ಫೀಲ್ ಅಂದ್ರೆ ಆ ತರ ಫೀಲ್ ಅಲ್ಲ, ಫೀಲ್ ಮಾಡ್ಕೊಂಡು ಹತ್ತಿದೆ ಇಲ್ಲ, ಹತ್ತಿಲ್ಲ ನಾನ್ ಹತ್ತಿಲ್ಲ. ಒಂದ್ ಸ್ವಲ್ಪ ಅಂದ್ರೆ 1 ದಿನ ಬರ್ಲಿಲ್ಲ ಅಂದ್ರೆ ಒಂಥರ ಬೇಜಾರಾದಂಗ ಆದಿತ್ತು. ಅಂದ್ರೆ ನಾವು ಕರೆ ಹೇಳ್ಬೇಕಂದ್ರೆ 10th ವರೆಗೂ ನಾನು ಇವ ಒಟ್ಟ ಮಾತಾಡಿಲ್ಲ. ನಾ ಈ ಮತ್ ಒಂದೇ ಸ್ಕೂಲ್ ಒಂದೇ ಇದು ಅಂದ್ರೂ ಒಟ್ಟ ಮಾತಾಡ್ತಿದ್ದಿಲ್ಲ, ಏನೇ ಇದ್ರು ಒಟ್ಟ ಮಾತಾಡ್ತಿದ್ದಿಲ್ಲ. ಏನ್ರೆ ಇವ್ರು ನನಗ್ ಕೇಳದಿತ್ತಂದ್ರ ಯಾರೇ ಅವ್ರ ಫ್ರೆಂಡ್ಸಿಗೆ ಹಚ್ಚಿ ನನಗ್ ಕೇಳ್ತಿದ್ರು. ನನಗೇನ್ರ ಕೇಳದಿತ್ತಂದ್ರ ಅವ್ನ ಬಲ್ಲಿ ಏನ್ರ ಕೇಳದಿತ್ತಂದ್ರ ನೋಟ್ಸದ ನಮ್ಮ ಫ್ರೆಂಡ್ಸಿಗೆ ಹಚ್ಚಿ ನಾ ಕೇಳಿಸ್ತಿದ್ದೆ. ಇನ್ನೊಂದೇನಪ್ಪ ಅಂದ್ರೆ ಒಟ್ಟ ಮಾತಾಡ್ತಿದ್ದಿಲ್ಲ. 10th ವರೆಗೂ ಒಟ್ಟ ಮಾತಾಡಿಲ್ಲ ನಾವು, 11th ಹೋದ್ರೂ ಮಾತಾಡಿಲ್ಲ. ಗೈಸ್ ಇನ್ನೊಂದೇನಪ್ಪ ಅಂದ್ರೆ ಇವ್ರು ಇಲ್ಲೇ ಬಾಜುನೇ ಇರ್ತಿದ್ರು, ಇವ್ರಿಗೆ ಡೈರೆಕ್ಟ್ ಮಾತಾಡ್ತಿಲ್ಲ ನಾವು. ಇವ್ ಬೇರೆದವ್ರು ನಮ್ ಫ್ರೆಂಡ್ಸ್ ಅದ್ ಇರ್ತಿರ್ಲಿಲ್ಲ, ಅವ್ರ ಮೇಲೆ ಮಾತಾಡ್ತಿದ್ವಿ. ಅದಂದ್ರೆ ಹಂಗಲ್ಲ ಗೈಸ್, ಅದು ಏನೋ ಒಂಥರ ಅದು 9th ಕಿನ್ನ ಒಂದ್ ಸ್ವಲ್ಪ ಏನೋ ತಿಳಿತದ. ಪ್ರೈಮರಿ ಇಂದಾನೇ ನಾವು ಮಾತಾಡಿಲ್ಲ, ಒಟ್ಟ ಮಾತಾಡಿಲ್ಲ. 4th ಸ್ಟ್ಯಾಂಡರ್ಡ್ ಬಂದ್ರು ಇವ್ರು ನನಗ್ ಮಾತಾಡಲ್ಲ, ನಾ ಇವ್ರಿಗೆ ಮಾತಾಡ್ತಿದ್ದೆ. ಎಲ್ಲರ ಜೊತೆ ಮಾತಾಡ್ತಿದ್ದೆ, ಬಟ್ ಇವ್ರ ಜೊತೆ ನಾ ಮಾತಾಡ್ತಿದ್ದಿಲ್ಲ, ನನ್ ಜೊತೆ ಇವ್ರು ಮಾತಾಡ್ತಿದ್ದಿಲ್ಲ. ಅದ್ ಏನಂತಾನೆ ಗೊತ್ತಿಲ್ಲ. ಬಟ್ ಅಷ್ಟೇ ಕಣ್ಣ ಸಲಿಗೆ ಅಷ್ಟೇ. ಕಣ್ ಸಲಿಗೂ ಮಾಡಿಲ್ಲ. ಕಣ್ಣ ಸಲಿಗೆ ಇಲ್ಲ ಧೈರ್ಯ ಅಂತಲ್ಲ, ಅದೇನೋ ಒಂಥರ ಬೇರೆ ತರಾನೇ ಇತ್ತು. ಅದು ಬೇರೆ ಹುಡುಗರಿಗೆ ಮಾತಾಡಿಸೋದೇ ಬೇರೆ ಅನ್ನಿಸ್ತಿತ್ತು, ಇವ್ರಿಗೆ ಮಾತಾಡ್ಸೋದೇ ಬೇರೆ ಅನ್ನಿಸ್ತಿತ್ತು. ಇವ್ರಿಗೆ ಏನ್ರ ಮಾತಾಡ್ಸ್ಬೇಕಂದ್ರೆ ನಂದು ಎದಿ ಡಬ್ಬಿಡು ಹಾರ್ಟ್ ಬೀಟ್ ಹೊಡಕತ್ತಿತ್ತು. ಅಕಸ್ಮಾತ್ ಏನ್ರಿ ನಾವ್ ಸ್ಕೂಲ್ದಾಗ ಒಂದ್ಸರ್ತಿ ಇವನಿಗೆ ನನಗ ಏನೋ ಒಂದ್ ಫಂಕ್ಷನ್ಕ ಹಾಡ್ಸಮ್ಮಂತಂದಿದ್ರು ನನಗ. ಇವನಿಗೆ ನಾವಲ್ಲ ಅಂತಂದಿದ್ದೆ. ಆಮೇಲೆ ಇವನೇ ನಂದು ವಾಯ್ಸ್ ಸ್ವಲ್ಪ ಕಮ್ಮದ, ನಾನು ವಲ್ಲತ್ತೆ, ಅವನು ಸರ್ಕೊಂಡ ನಾನು ಸರ್ಕೊಂಡ್ವಿ. ನಮ್ಗೆ ಏನ್ರ ಸ್ಕೂಲ್ ಟೈಮ್ದಾಗ ಇದ್ರ ಇವನಿಗೆ ನನಗ ಮುಂದೆ ಕರಿತಿದ್ರು ಎಲ್ಲದಕ್ಕೂ. ಮತ್ತ ನಾ ಪ್ರಧಾನಮಂತ್ರಿ, ಇವ್ರು ಉಪ ಪ್ರಧಾನಮಂತ್ರಿ, ಈ ತರ ಅಧ್ಯಕ್ಷ ಉಪಾಧ್ಯಕ್ಷ ಈ ತರ ಎಲ್ಲದ್ರಾಗ ಹುಡುಗಿಯರೊಳಗ ಇವ್ರು ಇದು ಎಂತಾರ ಲೀಡರ್, ಹುಡುಗರೊಳಗ ನಾವು ಲೀಡರ್ ಮಾಡ್ತಿದ್ರು ಹೇಳ್ತಿದ್ದಾಗ ಅದೆಲ್ಲ. ಯಾಕಂದ್ರೆ ಸ್ವಲ್ಪ ಉಡಾಳ್ ಮಾಡ್ತಿದ್ರು. ಇವ್ರದ್ದು ಮಾತೊಂದ್ ಸ್ವಲ್ಪ ಎಲ್ಲಾರು ಕೇಳ್ತಿದ್ರು ಅಂತೇಳಿ ಇವ್ರಿಗೆ ಒಮ್ಮೆ ಅಧ್ಯಕ್ಷ ಮಾಡ್ಬಿಡೋದು, ನಾವು ಉಪಾಧ್ಯಕ್ಷರಾಗೋದು. ಗೈಸ್ ಇನ್ನೊಂದೇನಪ್ಪ ಅಂದ್ರೆ ಇವ್ರಿಗೆ ನಾ ಯಾಕೆ ಇಷ್ಟ ಅದೇ ಅನ್ನೋದು ಕೇಳ್ಬೇಕಲ್ಲ ನಾವು. ಇವ್ರಿಗೆ ಅದಕ್ಕೆ ಇಷ್ಟ ಅದೇ ನಾನು ಅನ್ನೋದು. ನಂಗೆ ನಾ ಹೇಳ್ಬೇಕಂದ್ರ ಏನಂತ ಹೇಳ್ಬೇಕನ್ನೋದೇ ಗೊತ್ತಾಗಲ್ಲ. ಇಷ್ಟ ಅಂತಲ್ಲ ಗೈಸ್, ಸ್ವಲ್ಪ ಅಟ್ರಾಕ್ಷನ್ ತರ ಆ ತರ ಇತ್ತು ಒಂದ್ ಸ್ವಲ್ಪ. ಆಮೇಲೆ ಇವ್ರ ಒಂದ್ ಸ್ವಲ್ಪ ಉಡಾಳ್ ಮಾಡೋದು, ಮತ್ತಂದ್ರೆ ಇವ್ರದ್ದು ಒಂದ್ ಸ್ವಲ್ಪ ಸ್ಪೆಷಲ್ ಅನ್ನಿಸ್ತಿದ್ರು ನನಗೆ. ಎಲ್ಲ ವಾಯ್ಸ್ದಾಗೆ ಇವ್ರು ಒಂದ್ ಸ್ವಲ್ಪ ಸ್ಪೆಷಲ್ ಅನ್ನಿಸ್ತಿದ್ರು. ಅದಕ್ಕೆ ನಾ ಇವ್ರ ಜೊತೆ ಮಾತಾಡೋದು ಮಾಡ್ತಿದ್ದಿಲ್ಲ. ಅದಕ್ಕೊಂದ್ ಸ್ವಲ್ಪ ಅಟ್ರಾಕ್ಷನ್ 10th ವರೆಗೂ ಅಟ್ರಾಕ್ಷನ್ ಇತ್ತು ನನಗ. ಗೈಸ್ ನಾನು ಫೋಟೋ ಹಾಕಿರ್ತೀನಿ, ಇಲ್ಲಿ ಬೇಕಾದ್ರೆ ಇಲ್ಲಿ ನೋಡ್ಕೊರಿ. ಹಿಂಗಿದ್ದೆ ಇಂಥ ಈಕಿಗೆ ಅಟ್ರಾಕ್ಷನ್ ಆಗಿರೋದ್ರೆ ನೀವ್ ನೋಡ್ಕೊರಿ. ಇಂಥ ಮಾರಿ ಇವ್ರಿಗೆ ಅಟ್ರಾಕ್ಷನ್ ಅಂದ್ರ ಹಂಗಲ್ಲ ಗೈಸ್, ಅವಾಗಿಂದ ಫೀಲಿಂಗೇ ಬೇರೆ. ಅವಾಗ ಸ್ಕೂಲ್ ಟೈಮ್ ಅಲ್ಲ, ಅವಾಗೇನು ಫುಲ್ ಹಿಂಗೆ ಅನ್ಕೋತಿದ್ದಿಲ್ಲ. ಸ್ಕೂಲ್ ಹೈಸ್ಕೂಲ್ ಅದೇ ಆ ಲವ್ವೇ ಬೇರೆ, ಇದು ಕಾಲೇಜ್ ಲವ್ವೇ ಬೇರೆ. ಅದಕ್ಕೊಂದ್ ಸ್ವಲ್ಪ ಇವ್ರೇನೋ ಒಂಥರ ಸ್ಪೆಷಲ್ ನನಗ ಅನಿಸ್ತಿದ್ರು ಅವಾಗ ಆ ಟೈಮ್ದಾಗ. ಇನ್ನೊಂದೇನಪ್ಪ ಅಂದ್ರೆ ನಾವು ಹೈಸ್ಕೂಲ್ದಾಗ ಇದ್ದಾಗ ಅದು ಡ್ರೆಸ್ ಮ್ಯಾಚಿಂಗ್ ಭಾಳ ಕಟ್ ಆಗ್ತಿತ್ತು.
ಅಂದ್ರ ಇವ್ರು ನಾವ್ ಮಾತಾಡ್ತಿಲ್ಲ, ನಮಗ್ ಇವ್ರು ಮಾತಾಡ್ತಿಲ್ಲ, ಇವ್ರಿಗೆ ನಾ ಮಾತಾಡ್ತಿಲ್ಲ. ಬುಧವಾರಕ್ಕೊಮ್ಮೆ ಕಲರ್ ಹಾ ಡ್ರೆಸ್. ಬುಧವಾರಕ್ಕೊಮ್ಮೆ ಕಲರ್ ಡ್ರೆಸ್ ಇರ್ತಿತ್ತಲ್ಲ, ಅವತ್ತಿನ ದಿನ ನನ್ ಪಾಟಿಗೆ ನಾ ಹಾಕೊಂಡ್ ಹೋಗಿರ್ತಿ, ಇವ್ರ ಪಾಟಿಗೆ ಇವ್ರು ಹಾಕೊಂಡ್ ಬರ್ತಿದ್ರು. ಅಂಡ್ ಫುಲ್ ಕಲರ್ ಮ್ಯಾಚಿಂಗ್ ಆಗ್ಬಿಡ್ತಿತ್ತು ಇಬ್ಬರಿಗೂ. ಸೇಮ್ ಕಲರ್ ಒಂದ್ ಸ್ವಲ್ಪ ಡಿಫರೆನ್ಸ್ ಸ್ವಲ್ಪ ಆಗ್ತಿಲ್ಲ. ಸ್ವಲ್ಪ ಡಿಫ್ರೆನ್ಸ್ ಆಗ್ತಿಲ್ಲ, ಅಷ್ಟು ಕಲರ್ ಮ್ಯಾಚಿಂಗ್ ಆಗ್ತಿತ್ತು. ಜನ ಎಲ್ಲ ಕೇಳ್ದ ನಮ್ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡ್ ಬಂದಿರಲ್ಲ ನೀವು, ಪಕ್ಕ ಹೇಳ್ರಿ ಮಾತಾಡ್ಕೊಂಡ್ ಬಂದಿರಲ್ಲ ನೀವು ಅಂತಿದ್ರು. ಮಾತೇ ಆಡ್ತಿದ್ದಿಲ್ಲ ನಾವ್ ಮಾತಾಡ್ಕೊಂಡೆ ಬಂದಿರ್ತಿದ್ಲ. ಸೇಮ್ ಒಂದ್ ಏನಿಲ್ಲ ಅಂದ್ರೆ ಒಂದ್ ಮೂರೇಂದ್ರ 4 ಸತಿ ಸೇಮ್ ಹಾಕೊಂಡ್ ಬಂದಿವಿ ಕಲರ್. ಫುಲ್ ಸೇಮ್ ಗೈಸ್. ಕಲರ್ ಡ್ರೆಸ್ ಇದ್ದಾಗ ಅವಾಗ ಸಿಂಪಲ್ ಸೇಮ್, ಒಂದ್ ಸ್ವಲ್ಪನು ಡಾರ್ಕ್ ಇಲ್ಲ ಲೈಟ್ ಇಲ್ಲ. ನಾ ಲೈಟ್ ಹಾಕೊಂಡಾಗ ಅವ್ರದ್ದು ಲೈಟ್ ಇರ್ತಿತ್ತು, ನಾ ಡಾರ್ಕ್ ಹಾಕೊಂಡಾಗ ಅವ್ರದ್ದು ಡಾರ್ಕ್ ಇರ್ತಿತ್ತು. ಹಾ ಹಿಂಗ ಕಲರ್ ಹಿಂಗ್ ಲೈಟ್ ಲೈಟ್ ಹಂಗಿಲ್ಲ, ಫುಲ್ ಸೇಮ್. ಅವಾಗ ಇವ್ರು ಪ್ಲೇನ್ ಜಾಸ್ತಿ ಹಾಕ್ತಿದ್ರು, ಫುಲ್ ಪ್ಲೇನ್ ಗೈಸ್, ಏನ್ ಚೆಕ್ಸ್ ಇಲ್ಲ, ಹಿಂಗ ಜಾತ್ರೆ ಹೊಟ್ಟ ಇದ್ದಿಲ್ಲ ಅವಾಗ. ಚಪ್ರಿ ತರ ಆಯ್ತು. ಉಡಾಳ್ 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 ಕೆಟ್ಟ ಉಡಾಳ್. ಉಡಾಳಿಗೆ ಮದುವೆ ಆಗಿದ್ದಿಲ್ಲ ಈಗ, ಅದು ನೆನಪಾಗ ಮದುವೆ ನೈಸ್. ಅದಾಗಿಂದ ಸೆಕೆಂಡ್ ಟೈಮ್ ಲೆಟರ್ ಬರ್ದ ಇವ್ರಿಗೆ. ನೈನ್ತ್ ಇಲ್ಲ 10th. 9th ಗಪ್ಪಾಗಿದೆ ಗೈಸ್. ನಿಜ ಹೇಳ್ಬೇಕಂದ್ರ ನಮ್ಮ ಹೈಸ್ಕೂಲ್ ಹೆಂಗಿತ್ತಂದ್ರ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ನಾವು ಓದಾಗಂತೂ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇತ್ತು. ಅದಕ್ಕೆ ನಾವ್ ಏನ್ ಮಾಡಕ್ಕೂ ಭಯ ಆಯ್ತು, ಮಾತಾಡಕ್ಕೂ ಭಯ ಆಯ್ತು, ಹುಡುಗಿಯರ್ ನೋಡಕ್ಕೆ ಭಯ ಆಯ್ತು. ನಿಜ ಹೇಳ್ಬೇಕಂದ್ರ ಅಷ್ಟು ಸ್ಟ್ರಿಕ್ಟ್ ಇತ್ತು. ಅದಕ್ಕೆ 9th ಹೋದಾಗ ಫುಲ್ ಗಪ್ ಚಿಪ್ಪದಿ. ಅಂಡ್ ಒಂದ್ ವರ್ಷ ಎಲ್ಲ ಅರ್ಥ ಮಾಡ್ಕೊಂಡಿಲ್ಲ ಸ್ಕೂಲ್ ಬಗ್ಗೆ. ಆಮೇಲೆ 10th ಮತ್ತೊಬ್ಬ ಶುರು ಆಯ್ತು. ಆಗಿಂದ 10th ಐತಲ್ಲ ಮತ್ತೊಬ್ಬ ಸೆಕೆಂಡ್ ಟೈಮ್ ಲೆಟರ್ ಬರ್ದ. ಅವಾಗ ಸೆಕೆಂಡ್ ಟೈಮ್ ಇವ್ರ ಅದರ್ಲ ನನಗ ಉತ್ತರ ಕೊಟ್ರು. ಉತ್ತರ ಏನಂತ ಕೊಟ್ರಂದ್ರ, ನನಗ ಇದೆಲ್ಲ ಇಷ್ಟ ಇಲ್ಲ, ಆದ್ರ ಬೆಸ್ಟ್ ಫ್ರೆಂಡ್ಸ್ ಆಗಿರಮು. ಅವಾಗ ಹೇಳಿಲ್ಲ ಅದು ಬೆಸ್ಟ್ ಫ್ರೆಂಡ್ಸ್ ಆಗಿ ಅಂತ ಹೇಳಿ, ಅವಾಗ ಹೇಳಿಲ್ಲ ಗೈಸ್ ಅದು ಬೆಸ್ಟ್ ಫ್ರೆಂಡ್ಸ್ ಅಂತ. ಬಟ್ ನನಗೆ ಇಷ್ಟ ಇಲ್ಲ, ನಾವ್ ಅಲ್ಲ ಅಂತ ಅಷ್ಟೇ ಹೇಳಿನಿ. ಬೆಸ್ಟ್ ಫ್ರೆಂಡ್ ಇದಕ್ ಬಂದದ 11th ಇಲ್ಲ ಲೆಟರ್ ಅದ ನಂಬಲ್ಲಿ. ಲೆಟರ್ ತಂದು ತೋರ್ಸಂದೆ ನಿನಗ. ಹಾ ಪ್ರೂಫ್ ಪ್ರೂಫ್ ಅದ್ರಾಗೈತಲ್ಲ, ನನಗ ಲವ್ ಎಲ್ಲ ಇಷ್ಟ ಇಲ್ಲ, ನನಗ ಅದೆಲ್ಲ ಆಗಿ ಬರಲ್ಲ. ಸೊ ಹೌದೌದು, ಬೆಸ್ಟ್ ಫ್ರೆಂಡ್ ಆಗಿರಮ್ಮ ಫ್ರೆಂಡ್ ಆಗಿರಮ್ಮ ಅಂದ್ರೆ ಇವ ಇದ್ರೆ ಇಲ್ಲ, ಫ್ರೆಂಡ್ ಆಗಿವಲ್ಲ ಅಂತಂದ್ರೆ ಆಯ್ತು, ಫ್ರೆಂಡ್ ಆಗಿ ಹೋಗಲ್ಲ ಅಂದ್ರೆ ಬಿಟ್ಟು ಬಿಡತ್ತ. ನಾ ಏನ್ ಹೇಳ್ತಿದ್ದೆ ಗೈಸ್, ಫ್ರೆಂಡ್ಸ್ ಇಂದ ಲವರ್ಸ್ ಆಗ್ಬೋದು, ಲವರ್ಸ್ ಇಂದ ಫ್ರೆಂಡ್ಸ್ ಆಗಕ್ಕಾಗಲ್ಲ ನಾವ್ನ. ನಂದು ಈ ಡೈಲಾಗ್ ಹೊಡಿತಿದ್ದೆ ಅವಾಗ. ಸೊ ಹಂಗಾಗಿ ಅವಾಗ ಐತಲ್ಲ ಒಟ್ಟ ಒಪ್ಕೋತಿದ್ದಿಲ್ಲ. ನಾನಂತೂ 2-3 ಸರ್ತಿ ಲೆಟರ್ ಬರ್ದೆ ಅವ್ರಿಗೆ. ನಾವು ನಮ್ಗೆ ಅವರು ಒಟ್ಟು ಲೆಟರ್ ಒಳಗೆ ಮಾತಾಡ್ತಿದ್ವಿ ಒಂದ್ 2-3 ದಿನ ಅಷ್ಟೇ. 10th ಇದ್ದಾಗ 10th ಕಂಪ್ಲೀಟ್ ಆಯ್ತು, ಇವ್ರ ಎಕ್ಸಾಮ್ ಆಯ್ತು, ನಮ್ದು ಎಕ್ಸಾಮ್ ಆಯ್ತು. ಇವ್ರೊಂದು ತೀರಾ ಆದ್ರು ನಾವೊಂದು ತೀರಾ ಆದ್ವಿ. ಆ ಟೈಮ್ದಾಗ ಕೋವಿಡ್ ಬಂತು, COVID-19 ಕೊರೋನಾ. ಸೊ ಅವಾಗೆಲ್ಲ ಲಾಕ್ಡೌನ್ ಆಗ್ಬಿಟ್ಟಿದ್ದು. ಒಂದ್ ತಿಂಗಳೇನ ಎಷ್ಟು ದಿನ 10th ಮುಗೇನ ಇವ್ರು ಬೇರೆ ಕಡೆ ಕಾಲೇಜ್ ಹಚ್ಚಿದ್ರು, ನಾ ಬೇರೆ ಕಡೆ ಕಾಲೇಜ್ ಹಚ್ಚಿದ್ದೆ. ಇಬ್ರು ಒಂದೇ ಊರಲ್ಲ ಅಂಡ್ ಒಂದೇ ಕಾಲೇಜ್ನು ಅಲ್ಲ. ಇವ್ರು ಈ ಕಡೆ ಸಿಂದಗಿ ಬಂದ್ರೆ, ಇವ್ರು ನಾ ಕಡೆ ಗುಲ್ಬರ್ಗಾ ಸೈಡ್ ಹೋದೆ ಆ ಕಡೆ. ಇಬ್ರು ಅಷ್ಟಾದ್ರೂ ಅವಾಗ ನಾ ಏನು ಕಾಂಟ್ಯಾಕ್ಟೇ ಇರ್ಲಿಲ್ಲ. ನಾವು ಫುಲ್ 10th ಮುಗೇನ ನಾ ಯಾರು 10th ಮುಗೇನ ಫುಲ್ ಬ್ರೇಕಪ್ ಆಗ್ಬಿಟ್ಟಿದ್ ನಮ್ದು. ನಿಜ ಹೇಳ್ಬೇಕಂದ್ರ ಇವ್ರ ಜೋಡಿ 10th ಇದ್ದಾಗ. ಬಟ್ ನನಗ ನನಗ ಅಟ್ರಾಕ್ಷನ್ ಇದ್ರನು ನಾ ಬ್ಯಾಡ, ಸುಮ್ನೆ ಇದೆಲ್ಲ ಬ್ಯಾಡ ಅಂತೇಳಿ ದೂರನೇ ಇದ್ದೆ. 10th ಮುಗಿದ್ ಬೆಳಕ ಇವ್ರದ್ದು ಎಲ್ಲ ಎಕ್ಸಾಮ್ ಮುಗಿದ್ ಎಲ್ಲಾ ರಿಸಲ್ಟ್ ಅಲ್ಲಿ ಬಂದ್ಬೇಕು, ಎಲ್ಲ ಕಾಲೇಜ್ ನಾ ಹಚ್ಚಿದೆ. ಇವ್ರು ಒಂದ್ ನಾ ಒಂದ್ ಒಟ್ಟ ಏನು ಕಾಂಟ್ಯಾಕ್ಟ್ ಇರ್ಲಿಲ್ಲ, ಏನು ಇರ್ಲಿಲ್ಲ. ಸೊ ಸಿಕ್ಕಾಪಟ್ಟೆ ಅಂದ್ರೆ ಒಟ್ಟೆ ಕಾಂಟ್ಯಾಕ್ಟ್ ಇರ್ಲಿಲ್ಲ. ಫಸ್ಟ್ PUC ಕಂಪ್ಲೀಟ್ ಆಲಾಕ್ ಬಂದಿದ್ದು ಅವಾಗ ಕೊರೋನಾ ಬಂದಿದ್ ಬಿಡ್ರಿ. ಕೊರೋನಾ ಮುಗಿದು ಮತ್ತೊಬ್ಬ ಕಾಲೇಜ್ ಶುರು ಆಗಿದ್ವು. ಅದು ಎಲ್ಲ ಸರ್ಟಿಫಿಕೇಟ್ ತಗೊಂಡ್ ಬರೀ ತಿಳಿಗ್ಯಾರ. ಸೊ ಆ ಟೈಮ್ ಒಳಗಡೆ ನಾನ್ ಕೊಟ್ಟಿರೋದೊಂದು ಐಟಮ್ ಇತ್ತು ಇವ್ರ ಹತ್ರ. ಅದ್ರದೊಂದು ಪಾರ್ಟ ನನ್ನ ಹತ್ರ ಇತ್ತು. ಆ ಪಾರ್ಟ್ ಕೇಳಕತ್ತ ಬಂದು ಸಿಗಿಬಿದ್ರಿ ನಿಜ ಹೇಳ್ಬೇಕಂದ್ರ. ಇಸ್ವತಿರು ಅದು ಕರೆ ಹೇಳು, ಅದು ಬೇರೆ ತರ ಅದ, ಆಮೇಲೆ ಹೇಳ್ತೀನಿ. ಗೈಸ್ ಐಟಮ್ಗಳು ಹೆಂಗಂದ್ರ ನಾನೇ ಕೊಟ್ಟಿನ ತಿಳಿಕೆ ಕೊಡ್ತಿಲ್ಲ ಆ ಟೈಮ್ದಾಗ. ನಮ್ಮ ಫ್ರೆಂಡ್ಸ್ ಇವ್ರ ಕೈಲಿ ಹೆಚ್ಚಿಗೆ ಕಳ್ಸಿದ್ರು, ಅವರೇ ಕೊಟ್ಟೋರಂಗ. ಆದ್ರೆ ನಾ ಕೊಡ್ತಿಲ್ಲ ಅದು. ನನ್ನ ಹೆಸರು ತಗೋತಿಲ್ಲ ಇವ್ರು. ನನಗೆ ಇವ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವ್ರು ಕೊಟ್ಟಾರ ಅಂತಂದ್ರ ನಾ ಒಟ್ಟ ಅದು ಗೊತ್ತಾನೆ ಇದ್ದಿಲ್ಲ. ಇವ್ರು ಕೊಟ್ಟಿದ್ದ ನನಗೇನು ಗೊತ್ತಿಲ್ಲ. ಬಟ್ ಅವ್ರು ಒಂಥರ ಏನೋ ಬೇರೆ ತರ ಆಗಿ ಕೊಟ್ಟಿರ್ತಿದ್ರಲ್ಲ, ಗೋಲ್ಮಾಲ್ ಮಾಡ್ಬಿಡ್ತಿದೆ ಗೈಸ್. ಅವಾಗ ನಾ ಇಸ್ಕೊಂಡಿದ್ದೆಲ್ಲ ಅದು ಇವ್ರ ಬಲ್ಲಿ ಇತ್ತದ, ನಾ ಇಸ್ಕೊಂಡಿದ್ದು ಒಂದ್ ಅದು ಐಟಮ್ ಅದು ಏನಂತ ಹೇಳಲ್ಲ ಗೈಸ್. ನಾವು ಏನಂತ ಹೇಳಲ್ಲ, ಸುಮ್ನೆ ಬ್ಯಾಡ ಅದೆಲ್ಲ ಹೇಳೋದು. ಜಸ್ಟ್ ಅಟೆ ನಾವು ಮೇಲ್ ಹೇಳ್ಕೋದು ಉಂಟು. ಹಂಗ್ ಡೀಪ್ ಆಗಿ ಹೊಟ್ಟಿಲ್ಲ ಗೈಸ್. ಎಲ್ಲ ತರ ನೋಡ್ಕೊಂಡ್ ಮಾತಾಡಕತ್ತಿ ನಾವು. ಜಸ್ಟ್ ಅದ್ರದೊಂದ್ ಸಣ್ಣ ಐಟಮ್ ಇತ್ತು ನನ್ನ ಹತ್ರ. ಆ ಐಟಮ್ ಕೇಳಕತ್ ಬಂದು ಜಸ್ಟ್
ಕೊಡು ಕೊಡು ಅಂದ್ರೆ ನಾ ಇದನ್ನೆಲ್ಲ ನಿಜ ಹೇಳ್ಬೇಕಂದ್ರ ಅದು ಕೇಳಕ್ ಬರ್ಲಿಲ್ಲ ಅಂದ್ರೆ ಇವ್ರ ಯಾರೋ ನಾ ಯಾರೋ ಅಂತಿದ್ದೆ. ಇಲ್ಲಂದ್ರ ನಾ ಇಬ್ರು ಈ ತರ ಮ್ಯಾರೇಜ್ ಮಾಡ್ತಿದ್ದಿಲ್ಲ, ನಾವು ಸಿಗ್ತಾನೆ ಇದ್ದಿದ್ದಿಲ್ಲ. ಆ ಐಟಮ್ ಕೇಳಕ್ ಬಂದಿನ ಅಂತ ಹೇಳಿ ನಾ ಇವ್ರ ಹತ್ರ ಮತ್ತೆ ಸಿಗಿ ಬಿದ್ದೆ. ಇಲ್ಲಾಂದ್ರೆ ಖರೆ ಹೇಳ್ಬೇಕಂದ್ರ ಇವ್ರ ಯಾರೋ ನಾ ಯಾರೋ. ನಾ ಆಯ್ತು 12th ಅದು ಮುಗಿದ್ಬೇಕ್ ನಾ ಎಲ್ಲೋ ಹೊಚ್ತಿದ್ದೆ, ಇವ್ರೆಲ್ಲ ಹೊಚ್ತಿದ್ರು. ಬಟ್ ಅದೇ ಹಂಗಾಗ್ಲಿಲ್ಲ. ಐಟಮ್ ಇಂದ ನಾವ್ ಇಬ್ರು ಕೂಡಿದ್ದು. ಒಂದೇ ಒಂದು ಐಟಮ್ ನೋಡ್ರಿ, ಒಂದ್ ಪ್ರೀತಿ ಹಿಂಗ್ ತಿರ್ಗಬೇಕಂದ್ರ ಒಂದಿಷ್ಟು ಒಂದು ಸೂಜಿ ಇಟ್ಟಿದ್ರು ಸಾಕು, ಅದು ತಿರುಗದ ಒಂದು ರೀಸನ್ ಬೇಕಾಗಿರ್ತದೆ. ಇಲ್ಲಾರ್ದವ್ರು ನಾ ಅದು ಲಾಕ್ಡೌನ್ ಟೈಮ್ದಾಗ ಬಂದಿದ್ದೆ. ನನ್ನ ನಂಬರ್ ವೈಸ್ ಇವ್ರಿಗೆ 10th ಮುಗಿಯನ ಕೊಟ್ಟಿದ್ದೇನೆ. ಕೊಟ್ಟಿದ್ದಿಲ್ಲ? ಕೊಟ್ಟಿದ್ರು, ಬಟ್ ನಾ ಏನ್ ಕಾಲ್ ಅದೇನು ಮಾಡಿಲ್ಲ. ತೆಗೆದಿಟ್ಕೊಂಡಿದ್ದಿಲ್ಲ? ಇಲ್ಲ, ಭಯಪಟ್ಟಿತ್ತು. ಕಾಲ್ ಅದ ಏನು ಒಂದ್ ಸ್ವಲ್ಪ ಒಂದ್ಸಲ ಕಾಲ್ ಇಲ್ಲ, ಒಂದ್ಸಲ ಮೆಸೇಜ್ ಇಲ್ಲ. ಅಂದ್ರ ಇಟ್ಟಿದ್ದೆ ನಾನು, ಬಟ್ ಅದು ನಡೀತ ಒಂದೊಂದ್ ಯಾವಾಗಾರ ಏನೋ ಒಂದ್ ಬೇರೆ ಹೇಳೋದಲ್ಲದು. ಬಟ್ ಇಲ್ಲಿವರೆಗೂ ಒಂದ್ ಸರ್ತಿನ ಕಾಲ್ ಮಾಡಿದ್ದಿಲ್ಲ. ಅದು ಮಾತ್ರ ಹೇಳ್ಬೇಕು. ಅದು ಐಟಮ್ ಇಸ್ಕೊಳಕತ್ ಬಂದ್ರಲ್ಲ, ಆ ಟೈಮ್ನ ಫಸ್ಟ್ ಮೆಸೇಜ್ ಬಂದಿದ್ದು ಇವ್ರು ಅದ್ರ ಹೆಂಗಂದ್ರ ನಾ DP ನೋಡಿ ಸ್ಕ್ರೀನ್ ಶಾಟ್ ಹೊಡ್ಕೊತ ಬಾಯ್ದಾಗ DP ನಡ್ತಿಲ್ಲ ಅಂತ ಮಂದಿ. ನಾ DPನೇ ಇಟ್ಟಿಲ್ಲ ಅಂತ ಕಡೆಗೆ ನಿಜ ಹೇಳ್ಬೇಕ. ಇವ್ರು ಏನ್ ಅನ್ಕೊಂಡಿದ್ರು ನನ್ ಫೋಟೋ ಅವ್ರ ಬಲ್ಲಿ ಇಲ್ಲ ಅನ್ಕೊಂಡಿದ್ರು. ಇವ್ರ ಫೋಟೋಗಳು ರಾಶಿ ಫೋಟೋಗಳು ನನ್ನ ಹತ್ರ ಇದ್ದು ಆಲ್ರೆಡಿ. ಹಂಗ ನಾವು ಬಾಳ ಗೋಲ್ಮಾಲ್ ಮಾಡಿ ಇಸ್ಕೊತಿದ್ದೆ ಮಂದಿ ಕೈಲಿ, ಅವ್ರ ಕೈಲಿ. ಬಟ್ ಅನ್ಸೋತಿದ್ದೆ ಇವ್ರದ್ರಲ್ಲ, ನಾ DP ನೋಡ್ತೀನಿ ಬಾ ಅಂತ ಹೇಳ್ಬಿಟ್ಟು DP ನಡ್ತಿರ್ಲಿ ಇವ್ರು. ನಿಜ ಹೇಳ್ಬೇಕಂದ್ರೆ ನೋಡ್ತಿ ಬಾ ಅಂತಲ್ಲ, ನಾ DP ಇಡಕ್ ಇಷ್ಟ ಇದ್ದಿದ್ದಿಲ್ಲ. ನಾನು ಇಟ್ಟೆ ಇಲ್ಲ ಇಷ್ಟ. DP ಡಿಗ್ರಿಗೆ ಬಂದಾಗ ಒಂದ್ ಸ್ವಲ್ಪ ಇಟ್ಟಿನ ವಾಟ್ಸಪ್ DP ಇಡಕ್ ನನ್ಗೆ ಇಷ್ಟ ಇದ್ದಿದ್ದಿಲ್ಲ. ಅಂದ್ರು ಅವಾಗ ಬಾಳ ಕಾಡ್ರಾಗ ನಿಜ ಹೇಳ್ಬೇಕಂದ್ರ ಅದೊಂದು ಐಟಮ್ ಇಸಲಕತ್ ಬಂದ್ ಸಿಗಿಬಿದ್ದಿಲ್ಲ. ಅವಾಗ ಜಸ್ಟ್ ಮಾತು ಶುರು ಅದು. ಆಮೇಲೆ ಐತಲ್ಲ ಅವಾಗ ಅದನ್ನು ಲವ್ ಏನವ ಇವ್ರ ಅದರಲ್ಲ ಜಸ್ಟ್ ಫ್ರೆಂಡ್ಸ್ ಆಗಿ ಮಾತಾಡ್ತೀನಿ, ಇಲ್ಲಾಂದ್ರೆ ನಾ ಬ್ಲಾಕ್ ಹಾಕ್ತೀನಿ. ಇದು ಒಂದು ಡೈಲಾಗ್ ಮಾತ್ರ ಫಿಕ್ಸ್ ಒಳಗೆ, ನಾ ಫ್ರೆಂಡ್ಸ್ ಆಗಿರೋ ಅಂದ್ರೆ ಇರ್ತೀನಿ, ಇಲ್ಲಾಂದ್ರೆ ನಾ ಬ್ಲಾಕ್ ಹಾಕ್ತೀನಿ. ಸೊ ಅದಕ್ಕೈತೆಲ್ಲ ಒಂದು ತಿಳಿತಿಲ್ಲ ನಾ ಏನ್ ಮಾಡೋಕೆ ಹಂಗೆ ಮಾಡಿ ಲಾಸ್ಟ್ ಸಣ್ಣಗೆ ಅಲ್ಲ ಹುಡುಗಳ್ಳಕತ್ತ ಜಗ್ ಚೀರಾಡಿ ಅಲ್ಲೋಗಲ್ಲಿ ಗಪ್ಪೇತು. ಅದೇ ಗೈಸ್, ಅದು ಸಿಗೋದ ಸಣ್ಣಗೆ ಮಾತು ಹಚ್ಕೊಂಡು ಶುರು ಆಯ್ತು. ಜಸ್ಟ್ ಮಾತುಗಳು ಮತ್ತೇನಿಲ್ಲ, ಜಸ್ಟ್ ಮಾತಾಡ್ಕೊತ ಹೋಗ್ತಿದ್ವಿ ಅವರೇ ಕ್ಯಾಶುವಲ್ ಆಗಿ. ಇವ್ರ ಫ್ರೆಂಡ್ಸ್ ಅನ್ನೋರು ನಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ತೇನವ್ರು, ನಾನೆಲ್ಲ ಇಲ್ಲ ಲವ್ ಅನ್ನೋನ. ಹಂಗೆ ಸಣ್ಣಗೆ ಮಾತುಗಳು ಬೆಳಕೋತಾಯ್ತು. ಒನ್ ಟೈಮ್ ಇವ್ರಿಗೆ ಬಿಡ್ಲಾರ್ದಂಗ ಇವ್ರಿಗೆ ಒಪ್ಕೊಳ್ಳಂಗ, ಅದೇ ಒಪ್ಕೊಂಡ್ರೆ ಬಿಡ್ರಿ ಸಣ್ಣಗೆ ಒಪ್ಕೊಂಡು ಹೋಯ್ತದು. ಹಂಗೆ ಬರ್ತಾ ಹಂಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು, ಇದು ಮೇನ್. ಫಸ್ಟ್ ಪ್ರಪೋಸ್ ಮಾಡಿದ್ದು ನಾನಾ ಇವ್ರ ಅಂತ ಹೇಳಿದ್ರೆ, ಫಸ್ಟ್ ಯಾರು ಪ್ರಪೋಸ್ ಮಾಡ್ರಿ? ಇವ್ರ ಗೈಸ್? ಇಲ್ಲ ಇವ್ರು ಮಾಡ್ಯಾರ, ನಾ ಮಾಡೇ ಇಲ್ಲ. ಹೇಳ್ತಿಕ್ಕೆ ಯಾರು ಕಳ್ಸಿದ್ರು ಫಸ್ಟ್ ಲವ್ ಲೆಟರ್? ನೀ ಕಳ್ಸಿದ್, ನಾ ಅಲ್ಲ. ಇಲ್ಲ ಗೈಸ್, ಇಲ್ಲ ಖರೆ ಹೇಳು. ಖರೆ ಇಲ್ಲ ಗೈಸ್, ಫಸ್ಟ್ ಪ್ರಪೋಸ್ ನಾವೇ ಮಾಡಿದ್ದು. ನೀ ಇಲ್ಲ ಸುಳ್ಳು ಹೇಳ್ಬೇಕು. ಹೌದು. ಸೊ ಅಲ್ಲಿಂದ ಶುರು ಆಗಿದ್ದು ಇಲ್ಲಿವರೆಗೂ ಬಂದು ನಿಂತದ. ಈಗ ಇನ್ನು ಮುಂದೆ ಸಿಕ್ಕಾಪಟ್ಟೆ ಅದ. ಇವನೇ ಫಸ್ಟ್ ಪ್ರಪೋಸ್ ಮಾಡಿದ್ದು, ಇವನೇ ನಿಮ್ ಕ್ರೇಜಿ ಅವರೇ. ಗೈಸ್ ಫಸ್ಟ್ ಕ್ರೇಜಿ ಇನ್ಸಾನ್ ಇರಲಿಲ್ಲ, ಈಗ ಕ್ರೇಜಿ ಇನ್ಸಾನ್. ಫಸ್ಟ್ ಕ್ರೇಜಿ ಇನ್ಸಾನ್ ಅಂತ ಇಟ್ಕೊಂಡಾರ ಗೈಸ್ ಇವರು. ನಾರ್ಮಲ್ ಇದ್ದೀವಿ ಅವಾಗೇನು ಕ್ರೇಜಿ ಇನ್ಸಾನ್ ಅಲ್ಲ, ಜಸ್ಟ್ ಇವಾಗ ಆಗಿದ್ದು. ಅಲ್ಲಿಂದ ಶುರು ಆಗಿತ್ತು. ಮತ್ತು ಆಫೀಸ್ ಕಂಪ್ಲೀಟ್ ಆಯ್ತು. ಇವರು ಸೆಕೆಂಡ್ ಇಯರ್ ಕಂಪ್ಲೀಟ್ ಆಯ್ತು, ನಮ್ದು ಸೆಕೆಂಡ್ ಇಯರ್ ಕಂಪ್ಲೀಟ್ ಆಯ್ತು. ಸೆಕೆಂಡ್ ಇಯರ್ ಟೈಮ್ದಾಗಂತೂ ಸಿಕ್ಕಾಪಟ್ಟೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್. ನಿಜ ಹೇಳ್ಬೇಕಂದ್ರೆ ಸೆಕೆಂಡ್ ಇಯರ್ 10th ಮುಗಿದ್ಬೇಕು ಇವ ಯಾರೋ ನಾ ಯಾರೋ. ಮತ್ತೆ 11th ಲಾಕ್ಡೌನ್ ದಾಗೆ ಹೋಯ್ತು. 12th ಸ್ವಲ್ಪ ಮಾತಾಡ್ತಿದ್ವಿ. ನಿಜ ಹೇಳ್ಬೇಕಂದ್ರೆ 11th ಸ್ವಲ್ಪ ಮಾತಾಡಿ ಶುರು ಮಾಡಿದ್ದು. ಸೆಕೆಂಡ್ ಇಯರ್ಗೆ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತದೆ. ನಿಜ ಹೇಳ್ಬೇಕಂದ್ರೆ ಜಾಸ್ತಿಯಾಗಿ ಲಾಂಗ್ ಡಿಸ್ಟೆನ್ಸ್ ನಿಜ ಫೇಸ್ ಟು ಫೇಸ್ ಅಂತ ಮಾತಾಡಿರಲಿಲ್ಲ, ಜಸ್ಟ್ ಲಾಂಗ್ ಡಿಸ್ಟೆನ್ಸ್ ಒಳಗೆ ಹೋಗ್ತಿತ್ತದು. ಆಮೇಲೆ ಸಣ್ಣಗೆ ಇಬ್ಬರು ಸೆಕೆಂಡ್ ಇಯರ್ ಕಂಪ್ಲೀಟ್ ಆಯಿತು. ಆಮೇಲೆ ಸೆಕೆಂಡ್ ಇಯರ್ ಇಬ್ಬರದು ಕಂಪ್ಲೀಟ್ ಆಗೋಣ. ಆಮೇಲೆ ಇಬ್ಬರು ಕೂಡ ಡಿಸ್ಕಸ್ ಮಾಡಿದ್ವಿ. ಇಬ್ಬರು ಎಷ್ಟು ವರ್ಷ, 2 ವರ್ಷ ಆಯಿತು. ಇಬ್ಬರು ಬೇರೆ ಬೇರೆ ಕಾಲೇಜ್ ಹಚ್ಚಿದ್ದು, ಬೇರೆ ಬೇರೆ ಊರಿತ್ತು. ಈ ವರ್ಷ ಆಯ್ತಲ್ಲ ಸೆಕೆಂಡ್ PUC ಹೇಳ್ಬೇಕಂದ್ರೆ ನಾ 10th ಮುಗ್ಯಾನ ನಾ ಎಲ್ಲಿ ಹಚ್ತೀನಿ ಅಲ್ಲೇ ಹಚ್ತೀನಿ ಅಂತ ಹೇಳಿದ್ರತ್ತ ಯಾರು ಮುಂದೆ.
ಅವಾಗ ನಾನು ಏನಂತಾರ ನಾ ಹಚ್ಚಿದಲ್ಲೇ ಹಚ್ತೀನಿ ಕೆಲಸಿದ್ರು ನಾ ಸೈನ್ಸ್ ಹೋದೆ ಇವ್ರಿಗೆ ಸೈನ್ಸ್ ಮಾಡೋದ ಇಷ್ಟ ಇಲ್ಲ. ನಾವು ಕೆಟ್ಟ ಓಡಾಳಿದೆ ಆ ಟೈಮ್ ನಿಜ. ಆ ಕಡೆ ಅಲ್ಲಿ ಇರೋದೇ ಕಾಲೇಜ್ನಾಗ ಸೈನ್ಸ್ ಒಂದೇ ಐತೆ, ಉಳ್ಕಿದ್ ಯಾವ ಇದ್ದಿದ್ದಿಲ್ಲ. ಅದಕ್ಕೆ ಅದ್ರ ಸಲುವಾಗಿ ಇವ್ರು ಆ ಕಡೆ ಬಂದಿಲ್ಲ. ಇವ್ರು ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ನಮ್ಗೆ ಸಿಕ್ಕಾಪಟ್ಟೆ ಓಡಾಡ್ತನ ಮಾಡ್ತಿದ್ವಿ. ಅವಾಗ ಏನೋ ಒಂದು ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಅವಾಗ ಕೆಟ್ಟ ಓಡಾಳಿದ್ದೆ. ಅದಕ್ಕೆ ಸಿಂಧಿ ಕಾಲೇಜ್ ಮಾಡಿದೆ ನಾನು. ನಮ್ದೆಲ್ಲ ದೊಡ್ಡ ಗ್ಯಾಂಗ್ ಇತ್ತು. ಆ ಗ್ಯಾಂಗ್ ತೊಗೊಂಡು ಕಾಲೇಜ್ಗೆ ಹೋಗ್ತಿದ್ವಿ, ಕಾಲೇಜಿಗೆ ಬರ್ತಿದ್ವಿ. ಸೆಕೆಂಡ್ ಪಿ ಸಿ ಕಂಪ್ಲೀಟ್ ಆಯಿತು. ಆಮೇಲೆ ಡಿಸ್ಕಸ್ ಮಾಡೋಕೆ ಶುರು ಮಾಡಿದ್ವಿ, ಎಲ್ಲಿ ಹಚ್ಚಮ್ಮ ಇಬ್ಬರು ಕೂಡ ಹಿಂದೆ ಕಾಲೇಜ್ ಹಚ್ಬೇಕಂತೇಳಿ ಭಾಳ ತಲೆ ಓಡಿಸಿ ತಲೆ ಕೆಡ್ಸ್ಕೊಂಡು ಇಬ್ಬರು. ಆಮೇಲೆ ಬಿಜಾಪುರ ಸೀಟ್ ಅಪ್ಲಿಕೇಶನ್ ಹಾಕಿ ಅವರು ಹಾಕಿದ್ರು, ನಾನು ಹಾಕಿದ್ದೆ ಅಪ್ಲಿಕೇಶನ್. ಅಂಡ್ ಬಿಜಾಪುರ ಆಯ್ತು ನಂದು ಅಪ್ಲಿಕೇಶನ್ದಾಗ. ನಾನು ಬಿಜಾಪುರ ಅಂತ ಅನ್ಕೊಂಡಿದ್ದೆ, ನಾ ಫಸ್ಟಿಗೆ ಅನ್ಕೊಂಡಿದ್ದೆ ಬಿಜಾಪುರ ಅಂತ ಅನ್ಕೊಂಡಿದ್ದೆ. ಗುಲ್ಬರ್ಗ ಯಾಕಂದ್ರೆ 2 ವರ್ಷ ಕಲ್ತಿದ್ದೆಲ್ಲ, ಆ ಕಡೆ ಬ್ಯಾಸರಾಗಿ ಈ ಕಡೆ ಇನ್ನು ಬೇರೆ ಕಡೆ ಕಲಿಬೇಕು ಅನ್ನೋದಿತ್ತು. ಬಿಜಾಪುರ ಅನ್ಕೊಂಡಿದ್ದೆ. ಆಮೇಲೆ ಇವರೇ ಹೇಳಿ ನಾವು ಬಿಜಾಪುರ ಮಾಡ್ಕೊಂಡಿವಿ. ಆಮೇಲೆ ಇವ್ರದ ಗೌರ್ಮೆಂಟ್ ಸೀಟ್ ನಾವು ನಂದು ಆಗಿತ್ತು ಮಾಡ್ಕೊಂಡೆ. ನಾವು ಬಿಜಾಪುರ ಮಾಡ್ಕೊಂಡಿವಿ. ಹೋಗಿ ಮತ್ತು ವಾಪಸ್ ಬಿಜಾಪುರ ನಮ್ದು ಬಿಜಾಪುರ ಈ ಕಡೆ ಸೈಡ್ ಎಲ್ಲ ನಮ್ದು ನಡೀತದೆ. ಯಾಕಪ್ಪ ಅಂದ್ರೆ ನಮ್ದೆಲ್ಲ ಈ ಕಡೆ ಬರೇ ನಮ್ದೇ ಅದು. ಈ ಕಡೆ ರಿಲೇಷನ್ಶಿಪ್ಸ್ಗಳು ರಿಲೇಷನ್ಗಳು ಭಾಳ ಅದಾರ. ಹುಟ್ಟು ಬೆಳೆದಿದ್ದನು ಇಲ್ಲೇ, ಎಲ್ಲ ಈ ಕಡೆ ಜಾಸ್ತಿ ಇಲ್ಲೇ. ನಾನು ಲೋಕಲ್, ಪೂರಾ ಲೋಕಲ್ ಟೈಪ್. ಸೊ ಹಂಗಾಗಿ ಈ ಕಡೆ ಬಿಜಾಪುರ ಅಂದ್ರೆ ನಾನು ತೀರಾ ಚಲೋ ಆಯ್ತು ಅಂತ ಅಂದ್ಕೊಂಡು ಈ ಕಡೆ ಬಂದ್ವಿ. ಆ್ಯಂಡ್ ಬಿಜಾಪುರ ಬಂದ್ರೂ ಇಬ್ಬರು ಒಂದೇ ಕಾಲೇಜ್ ಮಾಡಿರಲಿಲ್ಲ. ಇವ್ರದೊಂದು ಕಾಲೇಜ್ ನಮ್ದೊಂದು ಕಾಲೇಜ್. ಸುಮ್ಮನೆ ಯಾಕೆ ಪ್ರಾಬ್ಲಮ್ ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ನಾ ಬೇರೆ ಕಾಲೇಜ್ ಇವ್ರದ್ದು ಆಲ್ರೆಡಿ ಆಗಿತ್ತು. ಇವ್ರದ್ದು ಅಪ್ಲಿಕೇಶನ್ದಾಗ ಆಲ್ರೆಡಿ ಯಾವ ಕಾಲೇಜ್ ಅಂತ ಗೊತ್ತಾಗಿತ್ತು. ಬಟ್ ಅದು ಆಫ್ಲೈನ್ದಾಗ ನಾನೇ ಬೇರೆ ಕಡೆ ಮಾಡ್ಕೊಂಡಿದ್ದೆ. ಹೌದು. ಅದ್ರ ಸಲುವಾಗಿ ಐತಲ್ಲ ಇಬ್ಬರು ಬೇರೆ ಬೇರೆ ಕಾಲೇಜ್ ಆಯಿತು. ಕಾಲೇಜ್ ಆಗಿಂದ ಹೋಗ್ಯ ಗೈಸ್. ಇವಾಗ ಮುಂದೆ ನಾವು ಇಬ್ಬರು ಹೆಂಗೆ ಇಷ್ಟು ಕ್ಲೋಸ್ ಆದ್ವಿ, ಹೆಂಗೆ ಮ್ಯಾರೇಜ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ವಿ, ಹೆಂಗೆ ಇಲ್ಲಿವರೆಗೂ ದಬ್ಕೊಂಬಂದ್ವಿ ನಮ್ಮ ಪ್ರೀತಿನ, ಹೆಂಗೆ ಸಕ್ಸಸ್ ಮಾಡ್ಕೊಂಡ್ವಿ ಅನ್ನೋದೆಲ್ಲ ಪಾರ್ಟ್ 2 ಒಳಗಡೆ ಹೇಳ್ತೀವಿ. ಆ್ಯಂಡ್ ನಮ್ಮ ಮ್ಯಾರೇಜ್ ಹೆಂಗಾಯ್ತು ಏನಪ್ಪಾ ಅಂದ್ರೆ, ನಾ ಮಾಡೋದನ್ನು ಯಾರಿಗೂ ಗೊತ್ತಿರ್ಲಿಲ್ಲ, ಅವ್ರು ಮಾಡೋದು ಯಾರಿಗೂ ಗೊತ್ತಿದ್ದಿಲ್ಲ, ಯಾರಿಗೂ ಒಂದ್ ಸ್ವಲ್ಪ ಕ್ಲೂ ಇದ್ದಿದ್ದಿಲ್ಲ. ಆ ತರ ಇತ್ತು ನಮ್ ರಿಲೇಶನ್ಶಿಪ್. ಅಷ್ಟು ಮುಚ್ಚಿಟ್ಟಿದ್ವಿ, ಖರೆ ಹೇಳ್ಬೇಕಂದ್ರೆ ಬಾಳ ಅಂದ್ರೆ ಬಾಳ ಮುಚ್ಚಿಟ್ಟಿದ್ವಿ. ಇವ್ರು ಮಾಡೋದ್ ದಿನ ಇವ್ರ ಬಾಯ್ಸ್ದಾಗ ಒಂದ್ ಸ್ವಲ್ಪ ಯಾರಿಗಾರ ಗೊತ್ತಿತ್ತೇನೋ ಗೊತ್ತಿಲ್ಲ. ನಾ ಮಾಡೋದಂತ್ರು ನಾ ಯಾರ ಹತ್ರನು ಏನು ಹೇಳಿಲ್ಲ. ಬಾಳ ಅಂದ್ರೆ ಬಾಳ ಜೋಪಾನವಾಗಿ ಮುಚ್ಚಿಟ್ಟಿದ್ವಿ ನಮ್ ರಿಲೇಶನ್ಶಿಪ್. ಒಮ್ಮೆ ಎಲ್ಲಾರ್ಗಿ ಆದಾಗೆ ಶಾಕ್ ಆಗ್ಯದ ಖರೆ ಹೇಳ್ಬೇಕಂದ್ರೆ. ಹಂಗಾಗ್ಯದತ್ತಳೆ ಇಷ್ಟು ಜಲ್ದಿ ಇಷ್ಟು ಚಂದ ಸಕ್ಸಸ್ ಆಯಿತು. ಸಕ್ಸಸ್ ಆಗಿ ಈಗ ಮದುವೆ ಆಗಿ 6 ತಿಂಗಳು ಕಳಿಲಾಕನು ಬಂತು ಸಕ್ಸಸ್ಫುಲ್ಲಾಗಿ. ಕಡ್ದಾಡ್ತೀವಿ, ಅದು ಸಪ್ರೇಟ. ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆನೂ ಭಾಳ ಕಡ್ದಾಡಿ, ಸುಳ್ಳಲ್ಲ. ವಿಡಿಯೋ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಇಲ್ಲಿ ನಾವು ಹಂಗೆ ಭಾಳ ಕಡ್ದಾಡೋದು ದೂರ. ಆ್ಯಂಡ್ ಹಂಗೆ ಕೂಡಂತೀವಿ, ಕಡ್ದಾಡ್ಕೋತಾವ ಹಂಗೆ ಕಡ್ದಾಡ್ಕೋತೀವಿ ಅಂದ್ರೆ ನಾವು ಹಿಂಗೆ ಕೂಡ್ತಿರ್ಲಿಲ್ಲ, ಹಿಂಗೆ ಮದುವೆ ಆಗ್ತಿರಲಿಲ್ಲ, ಹಿಂಗೆ ನಿಮ್ಮ ಮುಂದೆ ಕೂತ್ಕರೆ ಲವ್ ಸ್ಟೋರಿ ಬ್ಲಾಗ್ ಹೇಳ್ತಿರ್ಲಿಲ್ಲ. ಅಷ್ಟೇ ಗೈಸ್. ಮತ್ತೆ ನಾಳಿನ ವಿಡಿಯೋದಾಗ ವೇಟ್ ಮಾಡಿರಿ. ನಾಳೆನೇ ಬರುತ್ತೆ ಬ್ಲಾಗ್. ನಾಳೆ ವಿಡಿಯೋದಾಗ ನಿಮ್ಗೆ ಕರೆಕ್ಟಾಗಿ ಪ್ರತಿಯೊಂದು ಕ್ಲಿಯರಾಗಿ ಹೇಳ್ತೀವಿ ಅಂತ. ಹೆಂಗೆ ನಾವಿಬ್ಬರು ಸಕ್ಸಸ್ ಮಾಡ್ಕೊಂಡ್ವಿ, ನಾವಿಬ್ಬರು ಎಷ್ಟು ಕ್ಲೋಸ್ ಆದ್ವಿ ಅಂದ್ರೆ ಎಲ್ಲ ಪ್ರತಿಯೊಂದು ನಿಮ್ಗೆ ನಾಳಿನ ಬ್ಲಾಗ್ಗಳು ಗೊತ್ತಾಗುತ್ತೆ. ಮ್ಯಾರೇಜ್ ಆದ್ವಿ ಹಂಗೆ ಅದೆಲ್ಲ. ಸೊ ನೆಕ್ಸ್ಟ್ ಪಾರ್ಟ್ 2ವರೆಗೂ ವೇಟ್ ಮಾಡಿರಿ. ನಾಳೆ ಸಂಜೆವರೆಗೂ ವೇಟ್ ಮಾಡಿರಿ. ನಾಳೆ ಸಂಜೆ ಬರುತ್ತೆ ಬ್ಲಾಗ್ ಅಂತ ಹೇಳ್ತೀನಿ. ಓಕೆ, ನಾಳೆ ಪಾರ್ಟ್ 2 ಒಳಗಡೆ ಬರುತ್ತೆ ಗೈಸ್. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ಮತ್ತೆ ಪಾರ್ಟ್ 2 ವಿಡಿಯೋ ನಾಳೆ ಬರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ಸಿಗ್ತೀವಿ ಎಲ್ಲರಿಗೂ. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್ ಬಾಯ್. ಯಾವ ಜನುಮಾದ ಬಂಧ ನಮ್ಮ ಜೋಡಿ.